ನಮಸ್ಕಾರ ವೀಕ್ಷಕರೇ, GBA ಲೆಕ್ಕಾಚಾರದಲ್ಲಿ ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ ಜಯನಗರ ಅಂದ ತಕ್ಷಣ ಲೆಕ್ಕಾಚಾರ ಆಗೋದು ಅಲ್ಪ ಮತಗಳ ಅಂತರದಲ್ಲಿ ಅತ್ಯಲ್ಪ CK ರಾಮಮೂರ್ತಿ ಅವರು ಕಾಂಗ್ರೆಸ್ ಇಂದ ನಮ್ದೇ ಅಂತ ಹೇಳ್ತಾ ಇದ್ರು. ಸೌಮ್ಯ ರಾಮಲಿಂಗಾರೆಡ್ಡಿ ಅವರೇ ಶಾಸಕ ಆಗ್ಬಿಡ್ತಾರೆ ಅಂತ. DK ಸುರೇಶ್ ಅವರು ಕೊನೆವರೆಗೂ ಅಲ್ಲೇ ಇದ್ರು. ಆದರೆ ಅಂತಿಮವಾಗಿ EVM ಮಷೀನ್ ಅಲ್ಲಿ ಬಂದಂತ ಲೆಕ್ಕಾಚಾರದ ಪ್ರಕಾರ CK ರಾಮಮೂರ್ತಿ ಅವರು ಶಾಸಕರಾಗಿದ್ದಾರೆ ಬಿಜೆಪಿಯಿಂದ. ಇಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ BBMP ಅಂದರೆ GBA ಲೆಕ್ಕಾಚಾರ ಏನಂತ ನೋಡ್ತಾ ಹೋಗೋಣ. ಜಯನಗರ BBMP ವ್ಯಾಪ್ತಿಯಲ್ಲಿದ್ದಾಗ 7 ವಾರ್ಡ್ಗಳಿತ್ತು. GBA ವ್ಯಾಪ್ತಿಯಲ್ಲಿ ಈಗ 10 ವಾರ್ಡ್ಗಳಿದೆ. 2015ರ BBMP ಚುನಾವಣೆ ಫಲಿತಾಂಶ ನೋಡೋದಾದ್ರೆ 2015ರಲ್ಲಿ BJP 6ನ ಗೆದ್ದಿತ್ತು, ಕಾಂಗ್ರೆಸ್ 1ನ್ನ ಗೆದ್ದಿತ್ತು. 2010ರ BBMP ಚುನಾವಣೆ ಸಂದರ್ಭದಲ್ಲಿ ಕೂಡ BJP 5ನ ಗೆದ್ದಿತ್ತು, ಕಾಂಗ್ರೆಸ್ 2ನ್ನ ಗೆದ್ದಿದೆ. ಅಂದರೆ ಇಲ್ಲಿ BJP ಪ್ರಾಬಲ್ಯ ಕಳೆದ 2 BBMP ಚುನಾವಣೆಯಲ್ಲಿ ದೊಡ್ಡ ಮಟ್ಟಕ್ಕಿದೆ. ಆದರೆ ಈಗಲೂ ಹಂಗೆ ಐತಾ ಹೇಳೋಕ್ಕಾಗಲ್ಲ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಸತತವಾಗಿ ಸಚಿವರು ಇದ್ದಾರೆ. ಹಾಗೆ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು KPCC ಮಹಿಳಾ ಘಟಕದ ಅಧ್ಯಕ್ಷೆ ಆಗಿದ್ದಾರೆ. CK ರಾಮಮೂರ್ತಿ ಅವರು ಚುನಾವಣೆಯನ್ನು ಗೆದ್ದಿರೋದು ನಂಬರ್ ಗೇಮ್ನಲ್ಲಿ ಅತ್ಯಲ್ಪ ಮತದಲ್ಲಿ. ಇನ್ನು 2010 ಮತ್ತು 2015ರ BBMP ಚುನಾವಣೆ ನಡೆದಾಗ ಇಲ್ಲಿ ಶಾಸಕರಾಗಿದ್ದು BJPಯಿಂದ BN ವಿಜಯ್ ಕುಮಾರ್ ಅವರು. 2023ರ ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದ್ರೆ BJPಯ CK ರಾಮಮೂರ್ತಿ 47.9% ವೋಟ್ ತೊಗೊಂಡ್ರೆ, ಕಾಂಗ್ರೆಸ್ ಸೌಮ್ಯ ರೆಡ್ಡಿ ಅವರು ಕೂಡ 47.9. ಆದರೆ ಎಷ್ಟು ಮತಗಳ ಅಂತರ ಅದು? 16, ಕೇವಲ 16 ಮತಗಳ ಅಂತರದಲ್ಲಿ CK ರಾಮಮೂರ್ತಿ ಅವರು ಗೆದ್ದಿದ್ರು. ಇನ್ನು 2013ರ ವಿಧಾನಸಭೆ ಚುನಾವಣೆ ನೋಡೋದಾದ್ರೆ BJPಯಿಂದ BN ವಿಜಯ್ ಕುಮಾರ್ 46.04% ಮತವನ್ನು ಪಡೆದಿದ್ರು. ಕಾಂಗ್ರೆಸ್ಸಿಂದ MC ವೇಣುಗೋಪಾಲ್ 33.15% ಮತವನ್ನು ಪಡ್ಕೊಂಡಿದ್ರು. ವಿಧಾನಸಭೆ ಅಂತ ನೋಡಿದಾಗಲೂ BBMP ಅಂತ ನೋಡಿದಾಗಲೂ BJP ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಜಯನಗರ. ಆದರೆ ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಕ್ಕೆ ಸೌಮ್ಯ ರಾಮಲಿಂಗಾರೆಡ್ಡಿ ಅಥವಾ ರಾಮಲಿಂಗಾರೆಡ್ಡಿ ಅವರು ರೆಡಿ ಇಲ್ಲ ಈ ಬಾರಿ. 10 ವಾರ್ಡ್ಗಳಿರೋದ್ರಿಂದ ಏನಂತೀರ ಅಕ್ಷಯ್? ಖಂಡಿತವಾಗಿಯೂ. ಆಮೇಲೆ ಇದು ಪ್ರತಿಷ್ಠೆಯ ಕಣ. ಹೌದು, ತಂದೆ ಮತ್ತು ಮಗಳು ಇಬ್ಬರಿಗೂ ಕೂಡ, ರಾಮಲಿಂಗಾರೆಡ್ಡಿ ಅವರು ಮತ್ತೆ ಸೌಮ್ಯ ರೆಡ್ಡಿ ಇಬ್ಬರಿಗೂ. ಯಾಕಂದ್ರೆ ಸೌಮ್ಯ ರೆಡ್ಡಿ ನೀವು ಆರಂಭದಲ್ಲೇ ಹೇಳೋದಾಗಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು. ನಿಜ. ಅವರ ಕ್ಷೇತ್ರದಲ್ಲಿ, ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಅನ್ನ ಉಳಿಸ್ಕೊಂಡು ಹೋಗ್ತಾರೆ BJPಯ ಸವಾಲಿನ ಎದುರುಗಡೆ ಎನ್ನುವಂಥದ್ದು ಪ್ರಶ್ನೆ. ಈಗ ನಾವು 2015 ಮತ್ತು 2010ರ ವಾರ್ಡ್ ಲೆಕ್ಕಾಚಾರ ನೋಡೋಣ. 2015ರಲ್ಲಿ ಪಟ್ಟಾಭಿರಾಮ್ ನಗರ HC ನಾಗರತ್ನ ಮೂರ್ತಿ BJPಯಿಂದ ಗೆದ್ದಿದ್ರು. ಬೈರಸಂದ್ರದಿಂದ N ನಾಗರಾಜು, ಜಯನಗರ ಈಸ್ಟ್ R ಗೋವಿಂದ ನಾಯ್ಡು, ಗುರಪ್ಪನಪಳ್ಯ ಮೊಹಮ್ಮದ್ ರಿಯಾಜ್ ನವಾಬ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. JP ನಗರ KN ಲಕ್ಷ್ಮೀ ನಟರಾಜ್ BJPಯಿಂದ ಗೆದ್ದಿದ್ರು. ಸಾರಕ್ಕಿ ವಾರ್ಡ್ನಿಂದ ದೀಪಿಕಾ ಮಂಜುನಾಥ್ ರೆಡ್ಡಿ BJPಯಿಂದ ಗೆದ್ದಿದ್ರು. ಶಾಕಂಬರಿ ನಗರ M ಮಾಲತಿ BJPಯಿಂದ ಗೆದ್ದಿದ್ರು. ಸೇಮ್ 2010ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 2 ವಾರ್ಡಲ್ಲಿ. ಹೌದು, 2010ರಲ್ಲಿ ಜಯನಗರ ಈಸ್ಟ್ ಮತ್ತೆ ಗುರಪ್ಪನಪಾಳ್ಯ ಈ 2 ವಾರ್ಡಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದ್ದು 2010ರಲ್ಲಿ. ಬಟ್ 2015ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 1 ವಾರ್ಡಲ್ಲಿ ಮಾತ್ರ, ಅದು ಗುರಪ್ಪನಪಾಳ್ಯ. ಉಳಿದ ಹಾಗೆ 2015ರಲ್ಲಿ 7ರಲ್ಲಿ BJP 6 ಗೆಲ್ತು, 2010ರಲ್ಲಿ BJP 7ರಲ್ಲಿ 5 ಗೆಲ್ತು. ಸೊ ಬಿಗ್ಗೆಸ್ಟ್ ಫೈಟ್ ಇರ್ತಕ್ಕಂತಹ ಕ್ಷೇತ್ರ ಏನು ಅಲ್ಲ BBMP ಎಲೆಕ್ಷನ್ ನ ವಿಚಾರಕ್ಕೆ ಬಂದ್ರೆ. ಇದು ಕಂಪ್ಲೀಟ್ಲಿ ಒನ್ ಸೈಡೆಡ್ ಎಲೆಕ್ಷನ್ ಇದು. ಹೌದು. ಬಟ್ ಈಗ ಲಾಸ್ಟ್ ಎಲೆಕ್ಷನ್ ನ ಲೆಕ್ಕಾಚಾರ, ಅಸೆಂಬ್ಲಿ ಎಲೆಕ್ಷನ್ ನ ಲೆಕ್ಕಾಚಾರಕ್ಕೆ ಬಂದ್ರೆ, CK ರಾಮಮೂರ್ತಿ ಅವರ ವಿಚಾರಕ್ಕೆ ಬಂದ್ರೆ, ನೀವು CK ರಾಮಮೂರ್ತಿ ಗೆದ್ದಿದ್ದೆ ಕೇವಲ 16 ಮತಗಳ ಅಂತರದಿಂದ. ಅದು ಏನೋ ಲಾಸ್ಟ್ಗೆ ಸ್ವಲ್ಪ ಗಲಾಟೆ ಗೊಂದಲ ಎಲ್ಲ ಆಯ್ತು, ರೀಕೌಂಟಿಂಗ್ ಆಗ್ಬೇಕು ಅಂತ ಹೇಳಿ ಸೌಮ್ಯ ರೆಡ್ಡಿ ಕಡೆಯವರು ಪಟ್ಟು ಹಿಡಿದ್ರು. ಕೊನೆಗೆ 16 ಓಟಿಂದ CK ರಾಮಮೂರ್ತಿ ಗೆದ್ರು. CK ರಾಮಮೂರ್ತಿ ಕ್ಷೇತ್ರದಲ್ಲಿ ಹೆಸರು ಉಳಿಸ್ಕೊಂಡಿದ್ದಾರೆ ಇಲ್ವೇ ಎನ್ನುವಂಥದ್ದು ಕೂಡ ಪ್ರಶ್ನೆ. ಕಾರಣ ಇತ್ತೀಚೆಗೆ ಅವ್ರದ್ದೊಂದು ಕಂಟೆಂಟ್ ದೊಡ್ಡ ಮಟ್ಟದಲ್ಲಿ ಸದ್ಯ ಆಯ್ತು. ಯಾರಿಗೋ ಮೆಸೇಜ್ ಕಳಿಸಿದ್ರು ಅವರ Instagram ಅಕೌಂಟ್ ಅಲ್ಲಿ ಅಂತ ಹೇಳಿ. ಅದಾದ್ಮೇಲೆ ಅದು ನಂದಲ್ಲ ಅಂತ ಹೇಳಿ ಹೇಳಿದ್ರು CK ರಾಮಮೂರ್ತಿ ಅವರೇ ದೂರನ್ನ ಕೊಟ್ರು. ಈ ತರ ಒಂದಿಷ್ಟು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಫಸ್ಟ್ ಟೈಮ್ MLA. ಬಟ್ ಸೌಮ್ಯ ರೆಡ್ಡಿ ಮತ್ತೆ ರಾಮಲಿಂಗಾರೆಡ್ಡಿ ಅವರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಪ್ಪ ಮಕ್ಕಳಿಗೆ. ನಿಜ, ಅಪ್ಪ ಮಗಳಿಗೆ ಖಂಡಿತವಾಗ್ಲೂ ಕೂಡ. CK ರಾಮಮೂರ್ತಿ ಕೂಡ ಮೊದಲ ಬಾರಿ ಗೆದ್ದಿದ್ರು ಕೂಡ BJPಯಲ್ಲಿ ಅಂತಾರೆ ಡೀಸೆಂಟ್ ಲೀಡರ್, ಇಲ್ಲ ಅಂತ ಏನಲ್ಲ. ಹಿಂದೆ ಅಲ್ಲಿ BJPಯ ಬ್ಯಾಕ್ ಗ್ರೌಂಡ್ ಇದೆ. BJP ಸತತವಾಗಿ ವಿಧಾನಸಭೆ ಅಥವಾ ಆಮೇಲೆ BN ವಿಜಯ್ ಕುಮಾರ್ ಅವರಿಗೆ ತುಂಬಾ ಒಳ್ಳೆ ಹೆಸರು. ಹೌದು ಹೌದು, ಹಿಂದಿನ MLA. ಹೌದು, BBMP ಚುನಾವಣೆಯಲ್ಲೂ ಕೂಡ BJP ಪ್ರಾಬಲ್ಯ ಇದೆ. ಆದರೆ ಈ ಬಾರಿಯ 2023ರ ವಿಧಾನಸಭಾ ಚುನಾವಣೆ ನೋಡಿದಾಗ ಕಾಂಗ್ರೆಸ್ ಕೊಟ್ಟಂತ ಪೈಪೋಟಿ ನೋಡಿದ್ರೆ ಈ ಬಾರಿ ಖಂಡಿತವಾಗ್ಲೂ ಫೈಟ್ ಕೊಡುತ್ತೆ ದೊಡ್ಡ ಮಟ್ಟದಲ್ಲಿ. ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾರೆ ಅಂತ. 7 ಇದ್ದಿದ್ದು 10 ವಾರ್ಡ್ ಆಗಿದೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ ವಾರ್ಡ್ಗಳು.
ಜಯನಗರದಲ್ಲಿ ಬೈರ್ಸಂದ್ರ ಹಿಂದುಳಿದ ವರ್ಗ ಬಿ ಮಹಿಳೆಯರಿಗೆ, ತಿಲಕ್ ನಗರ ಹಿಂದುಳಿದ ವರ್ಗ ಎ, NAL ಲೇಔಟ್ ಹಿಂದುಳಿದ ವರ್ಗ ಎ, ಅಬ್ದುಲ್ ಕಲಾಂ ನಗರ ಸಾಮಾನ್ಯ ಮಹಿಳೆ, ಜಯನಗರ ಪೂರ್ವ ಹಿಂದುಳಿದ ವರ್ಗ ಎ, ಪಟ್ಟಾಭಿರಾಮ್ ನಗರ ಸಾಮಾನ್ಯ ಮಹಿಳೆ, ಮಾರೇನಹಳ್ಳಿ ದಕ್ಷಿಣ ಪರಿಶಿಷ್ಟ ಜಾತಿ ಮಹಿಳೆ, JP ನಗರ ಹಿಂದುಳಿದ ವರ್ಗ ಎ ಮಹಿಳೆ, ಶಾಕಾಂಬರಿ ನಗರ ಹಿಂದುಳಿದ ವರ್ಗ ಬಿ, ಸಾರಕ್ಕಿ ಸಾಮಾನ್ಯ. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಈ ಬಾರಿ GBA ಚುನಾವಣೆಯಲ್ಲಿ ಯಾವ ಮಟ್ಟಿಗೆ ಪೈಪೋಟಿಯನ್ನ ಬಿಜೆಪಿಗೆ, CK ರಾಮಮೂರ್ತಿ ಅವರಿಗಲ್ಲ ಬಿಜೆಪಿ ಅವರಿಗೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಹೋದ್ರೆ ಅವರು KPCC ಮಹಿಳಾ ಘಟಕದ ಅಧ್ಯಕ್ಷ ಆಗಿರೋದ್ರಿಂದ ಅವ್ರು ಕೇವಲ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆಗಕ್ಕಾಗಲ್ಲ. 28 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಹಿಳಾ ಮತಗಳನ್ನ ಸೆಳಿಲಿಕ್ಕೆ ಕೆಲಸ ಮಾಡಬೇಕಾಗತ್ತೆ. ಅದ್ ಜವಾಬ್ದಾರಿ ಸೌಮ್ಯ ರೆಡ್ಡಿ ಅವರ ಮೇಲಿರುವಂತದ್ದು. ಇಲ್ಲ ಖಂಡಿತವಲ್ವ. ಯಾಕಂದ್ರೆ ಅವರು ಮಹಿಳಾ ಘಟಕದ ಅಧ್ಯಕ್ಷ ಆದ್ಮೇಲೆ ಬೈ ಎಲೆಕ್ಷನ್ಗಳಲ್ಲಿ ತುಂಬಾ ಆಕ್ಟಿವ್ ಆದ್ರು. ಸಂಡೂರಲ್ಲಿ ನನಗೆ ಪ್ರಚಾರಕ್ಕೆ ಟೈಮಲ್ಲಿ ಸಿಕ್ಕಿದ್ರು. ಅನ್ನಪೂರ್ಣವನ್ನ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ನಂತರ ಬೇರೆ ಬೈ ಎಲೆಕ್ಷನ್ಗಳಲ್ಲಿ ಕೂಡ ಆಕ್ಟಿವ್ ಆಗಿದ್ರು. ಹೀಗಾಗಿ ರಾಜ್ಯ ಸುತ್ತುತ್ತಾ ಇದ್ದಾರೆ. ನೀವು ಹೇಳ್ದಂಗೆ ಇಡೀ ಬೆಂಗಳೂರಲ್ಲಿ 28 ಕ್ಷೇತ್ರದಲ್ಲಿ ಕೂಡ ಅವರ ಜವಾಬ್ದಾರಿ ಮುಖ್ಯ. ವೀಕ್ಷಕರ, ನೀವು ಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 10 ವಾರ್ಡ್ಗಳಲ್ಲಿ ಯಾವ ಪಾರ್ಟಿ ಎಷ್ಟು ವಾರ್ಡನ್ನು ಗೆಲ್ಲುತ್ತೆ ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.